ಎಲ್ಲರಿಗೂ ನಮಸ್ಕಾರ. ಈ ಮನುಷ್ಯನ ಜೀವನ ಎನ್ನುವಂಥದ್ದು ದಿನದಿಂದ ದಿನಕ್ಕೆ ಈ ಯಾಂತ್ರೀಕರಣದತ್ತ ವಾಳುತ್ತಿದೆ ಅಂತ ಹೇಳ್ಬೋದು. ನಮಗೆ ಇವಾಗ ಈ ಕಂಪ್ಯೂಟರ್, ಮೊಬೈಲ್ ಎನ್ನುವಂಥದ್ದರ ಬಳಕೆ ನಮಗೆ ಅವಶ್ಯಕವಾಗಿದೆ. ಆದರೆ ಈ ಮೊಬೈಲ್ ಕಂಪ್ಯೂಟರ್ನ ಬಳಕೆಯಿಂದ ಈ ಕಣ್ಣುರಿ ಮೊದಲಾದವಂಥದ್ದು ಉಂಟಾಗುವಂಥದ್ದು ಸಾಮಾನ್ಯ. ಇದು ಮೊಬೈಲ್ ಅಥವಾ ಈ ಕಂಪ್ಯೂಟರ್ ಬಳಕೆಯಿಂದ ಅಂತ ಅಲ್ಲ, ಈ ಮೊದಲಿನಿಂದಲೂ ಕೂಡ ಈ ಸಮಸ್ಯೆ ಹಲವರಿಗೆ ಇತ್ತು. ಆಗ ನಾವು ಇದಕ್ಕೆ ಈ ಹಳ್ಳಿಯಲ್ಲಿ ಸಿಗುವಂಥ ಕೆಲವು ಈ ವನಸ್ಪತಿಗಳನ್ನು ಬಳಸಿ ಅದಕ್ಕೆ ಮೆಡಿಸಿನ್ ಎಲ್ಲ ನಮ್ಮ ಹಿಂದಿನ ಹಿರಿಯರು ಮಾಡಿಕೊಂಡು ಬರ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಅತಿಯಾದ ಮೊಬೈಲ್ ಬಳಕೆ ಮತ್ತು ಕಂಪ್ಯೂಟರ್ನ ಬಳಕೆಯಿಂದ ಈ ಸಮಸ್ಯೆ ಸ್ವಲ್ಪ ಹೆಚ್ಚಾಗಿದೆ ಅಷ್ಟೇ. ಇವತ್ತು ನಾನು ನಿಮಗೆ ಒಂದು ಸೊಪ್ಪನ್ನು ಬಳಸಿ ಯಾವ ರೀತಿ ಆ ಕಣ್ಣಿನ ಉರಿಯ ಸಮಸ್ಯೆಯನ್ನು ನಿವಾರಿಸಬಹುದು ಅಂತೇಳಿ ನಿಮಗೆ ತೋರಿಸಿಕೊಡ್ತೇನೆ. ಬನ್ನಿ, ಈಗ ಆ ಸೊಪ್ಪು ಯಾವುದಂತ ನಾನು ನಿಮಗೀಗ ತೋರಿಸ್ತೇನೆ. ನೋಡಿ, ಈ ಸೊಪ್ಪನ್ನು ಹಾಡೆಬಲ್ಲಿ ಅಥವಾ ತಾಳಿ ಸೊಪ್ಪು, ತುಳುವಿನಲ್ಲಿ ಪಾದಲ ಸೊಪ್ಪು ಅಂತೇಳಿ ಕರೀತಾರೆ. ಇದೊಂದು ತಂಪಾದ ಒಂದು ಗುಣವನ್ನು ಹೊಂದಿರುವಂತಹ ಒಂದು ಸೊಪ್ಪು. ನೋಡಿ, ಇದು ಬಳ್ಳಿಯಾಗಿ ಹಬ್ಬಿಕೊಂಡು ಬೆಳೀತದೆ. ಈ ಮನೆಯ ಸುತ್ತಮುತ್ತ ಈ ಗುಡ್ಡಗಾಡು ಪ್ರದೇಶದಲ್ಲಿ ಎಲ್ಲ ಈ ತಾಳಿ ಸೊಪ್ಪು ಅಥವಾ ಈ ಹಾಡೆಬಲ್ಲಿ ಸಮೃದ್ಧವಾಗಿ ಬೆಳೆದಿರ್ತದೆ. ಇದರಲ್ಲಿ ಒಂದು ಬಿಳಿಯಾದಂಥ ಒಂದು ಗೊಂಚಲಿನ ಕಾಯಿ ಆಗ್ತದೆ. ಈ ಸೇಮ್ ದ್ರಾಕ್ಷಿಯ ಗೊಂಚಲು ಯಾವ ರೀತಿ ಇರ್ತದೋ ಅದೇ ರೀತಿ ಗೊಂಚಲು ಬರ್ತದೆ ಇದರಲ್ಲಿ. ಮತ್ತು ಚಿಕ್ಕದಾದಂಥ ಕಾಯಿ, ಇದು ನಮಗೆ ಈ ದ್ರಾಕ್ಷಿ ಗೊಂಚಲಿನ ರೀತಿ ಕಾಣ್ತದೆ. ಈಗ ನಮಗೆ ಉಪಯೋಗಕ್ಕೆ ಬರುವಂಥದ್ದು ಇದರ ಎಲೆಗಳು. ನೋಡಿ, ಈಗ ನಾನೊಂದು 15 ಎಲೆಯನ್ನು ಇದರಲ್ಲಿ ತಗೊಂಡಿದ್ದೇನೆ. ಬನ್ನಿ, ಇವಾಗ ಮೊದಲು ಅದನ್ನು ಚೆನ್ನಾಗಿ ನೀರು ಹಾಕಿ ತೊಳ್ಕೊಳ್ವ. ಇವಾಗ ಒಂದು ಪಾತ್ರೆಯಲ್ಲಿ ನೀರು ಇಟ್ಟುಕೊಂಡಿದ್ದೇನೆ. ಹೀಗೆ ಸೊಪ್ಪನ್ನು ಚೆನ್ನಾಗಿ ನಾವು ತೊಳ್ಕೊಳ್ಬೇಕು. ಇದರಲ್ಲಿ ಧೂಳು, ಮರಳು ಮತ್ತು ಈ ಕ್ರಿಮಿ ಕೀಟಗಳೆಲ್ಲ ಇರುವ ಸಾಧ್ಯತೆ ಇರ್ತದೆ. ಇದೆಲ್ಲ ನಾವು ಈ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ವ. ಸೊಪ್ಪನ್ನೆಲ್ಲ ಚೆನ್ನಾಗಿ ನೀರಲ್ಲಿ ತೊಳೆದು ತಗೊಂಡಿದ್ದೇನೆ. ಇವಾಗ ಒಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ನೀರು ತಗೊಂಡಿದ್ದೇನೆ. ಇವಾಗ ಈ ಸೊಪ್ಪನ್ನು ನೀರಿಗೆ ಹಾಕಿ ನೋಡಿ, ಈ ರೀತಿ ಚೆನ್ನಾಗಿ ಪೀಸ್ ಪೀಸ್ ಮಾಡಬೇಕು. ನೋಡಿ, ಈ ಸೊಪ್ಪಿನಲ್ಲಿ ಒಂದು ಲೋಳೆಯ ಅಂಶ ಇರ್ತದೆ. ನೀರು ನಮಗೆ ತುಂಬ ಬೇಡ, ಇದಕ್ಕೆ ಸ್ವಲ್ಪ ನೀರು ಸಾಕು. ಈ ಸೊಪ್ಪನ್ನು ಇವಾಗ ನಾವು ಚೆನ್ನಾಗಿ ಕೈಯಲ್ಲಿ ಎಸುಕಿಕೊಳ್ಬೇಕು. ನೋಡಿ, ನಾವು ಆ ಸೊಪ್ಪನ್ನು ನೋಡಿ ಎಸುಕಿಕೊಂಡಾಗ ಈ ರೀತಿಯಾಗಿ ನೋಡಿ ಬರ್ತದೆ. ನೋಡಿ, ಒಂದು ಲೋಳೆಯ ಆಕಾರದ ಇದರ ರಸ ಬರ್ತದೆ. ಈಗ ನಾವು ಸೊಪ್ಪನ್ನೆಲ್ಲ ಚೆನ್ನಾಗಿ ಹಿಂಡಿ ತೆಗಿಬೇಕು. ನೋಡಿ, ಇದರಿಂದ ಇವಾಗ ನಮಗೆ ಅದರ ಈ ಲೋಳೆ ಮಾತ್ರ ಬೇಕಾಗಿರುವಂಥದ್ದು. ನೋಡಿ, ನಾನಿವಾಗ ಒಂದು ಇಲ್ಲಿ ಮಣೆಯನ್ನು ತಗೊಂಡಿದ್ದೇನೆ. ಮಣೆ, ಮಾರ್ಬಲ್ ಯಾವುದು ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಆದರೆ ಒಂದು ವಿಷಯ, ಇದನ್ನು ನಾವು
ಕಣ್ಣಿನ ಮೇಲೆ ಇಡುವ ಕಾರಣ ನೀವು ತೆಗೆದುಕೊಳ್ಳುವಂತಹ ಯಾವುದೇ ವಸ್ತು ಆದರೂ ಅದರಲ್ಲಿ ಯಾವುದಾದ್ರೂ ಒಂದು ಖಾರದ ಪದಾರ್ಥ, ಈ ಮೆಣಸು ಮೊದಲಾದವುಗಳನ್ನು ಕಟ್ ಮಾಡಿದಂಥ ಮಣೆಯನ್ನು ಯೂಸ್ ಮಾಡಬೇಡಿ, ಮತ್ತು ಕಣ್ಣಿಗೆ ಖಾರ ಆಗ್ಬೋದು. ಅದಕ್ಕೋಸ್ಕರ ಸ್ವಚ್ಛವಾಗಿ ತೊಳೆದಿರುವಂಥ ಒಂದು ಮಣೆಯನ್ನು ನಾನು ತಗೊಂಡಿದ್ದೇನೆ. ಇದರಲ್ಲಿ ಇವಾಗ ಈ ರಸವನ್ನು ಬಿಲ್ಲೆಗಳ ರೂಪದಲ್ಲಿ ಈ ಮಣೆಯ ಮೇಲೆ ಹಾಕಿರಬೇಕು. ನೋಡಿ, ಇಷ್ಟು ಸಾಕು. ಇವಾಗ ನೋಡಿ, ನಾನು ಇವಾಗ ಇದನ್ನು ಮಣೆಯ ಮೇಲೆ ಹಾಕಿಕೊಂಡಿದ್ದೇನೆ. ಇನ್ನು ಇದನ್ನು ನಾವು ಹೀಗೆ ಗಟ್ಟಿಯಾಗಲಿಕ್ಕೆ ಬಿಡಬೇಕು. ಈಗ ಅದು ನಮಗೆ ಗಟ್ಟಿಯಾಗಿ ನಮಗೆ ಎಬ್ಬಿಸಲಿಕ್ಕೆ ಬರ್ತದೆ. ಆನಂತರ ಇದನ್ನು ನಾವು ಕಣ್ಣಿನ ಮೇಲೆ ಇಡುವಂಥದ್ದು. ನೋಡಿ, ಇವಾಗ ಒಂದು ಸುಮಾರು 15-20 ನಿಮಿಷ ಆಗಿದೆ. ನೋಡಿ ನೋಡಿ, ಇವಾಗ ಇದೆಲ್ಲ ಎದ್ದು ಬರ್ತಾ ಉಂಟು. ನೋಡಿ ನೋಡಿ, ಇನ್ನು ನಾವು ಇದನ್ನು ಕಣ್ಣಿಗೆ ಇಡುವಂಥದ್ದು. ಇನ್ನು ನಾವು ಇದನ್ನು ಮನೆಯಲ್ಲಿ ಒಂದು ಆರಾಮವಾದ ಕುರ್ಚಿಯಲ್ಲಿ ತಲೆಯನ್ನು ಈ ರೀತಿಯಾಗಿ ಮೇಲ್ಗಡೆ ಮಾಡಿ ಕುಳಿತುಕೊಂಡು ಅಥವಾ ಮಲಗಿಕೊಂಡು ಕಣ್ಣಿನ ಮೇಲೆ ಇದನ್ನು ಇಟ್ಕೊಳ್ಬೇಕು. ಸುಮಾರು ಒಂದು 5-10 ನಿಮಿಷ ಕಾಲ ಇಟ್ಟುಕೊಂಡ್ರೆ ಈ ಕಣ್ಣಿನ ಉರಿ ಸಮಸ್ಯೆ ಎಲ್ಲ ನಿವಾರಣೆ ಆಗ್ತದೆ. ಈಗ ಔಟ್ಡೋರ್ ವಿಡಿಯೋ ಮಾಡುತ್ತಿರುವ ಕಾರಣ ನಿಮಗೆ ಇದನ್ನು ಇಲ್ಲಿ ತೋರಿಸ್ತಿದ್ದೇನೆ. ಇವಾಗ ನೋಡಿ, ಈ ರೀತಿಯಾಗಿ ಕಣ್ಣಿನ ಮೇಲ್ಗಡೆ ಇದನ್ನು ಇಟ್ಕೊಳ್ಬೇಕು. ನೋಡಿ, ಎರಡು ಕಣ್ಣಿಗೂ ಇಟ್ಕೊಳ್ಬೇಕು. ಈ ರೀತಿಯಾಗಿ ಎರಡು ಕಣ್ಣಿನ ಮೇಲೆ ಇದನ್ನು ಇಟ್ಟುಕೊಳ್ಳುವಂಥದ್ದು. ಹಾಗೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋವನ್ನು. ಈ ಹಾಡೆಬಲ್ಲಿಯ ಸೊಪ್ಪನ್ನು ನಾವು ಈ ಕಣ್ಣಿನ ಮೇಲೆ ಇಟ್ಟುಕೊಂಡಾಗ ನಮಗೆ ಒಂದು ತಂಪಾದಂಥ ಒಂದು ಅನುಭವ ಆಗ್ತದೆ. ಆ ಮೂಲಕ ನಮ್ಮ ಈ ಕಣ್ಣುರಿ ಸಮಸ್ಯೆ ನಿವಾರಣೆ ಆಗ್ತದೆ. ಹಾಗೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳುತ್ತಾ, ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಸದಾ ಬರ್ತಾ ಇರ್ತೇನೆ. ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ ಅಂತ ಹೇಳುತ್ತಾ, ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.